Hi my dear students. In the last video we discussed about the definition, scope and objective of the management accounting. In this video we are going to discuss on the difference between financial accounting and management accounting, the difference between cost accounting and management accounting, as well as the limitation of the management accounting. So first of all we have to discuss about the difference between financial accounting as well as management accounting. In that first one, format. ವಿದ್ಯಾರ್ಥಿಗಳೇ, ಫಾರ್ಮೆಟ್ ಅಂತ ಬಂದಾಗ ಈ ಫೈನಾನ್ಷಿಯಲ್ ಅಕೌಂಟ್ಸ್ಗಳನ್ನ ಪ್ರಿಪೇರ್ ಮಾಡಬೇಕಾದ್ರೆ ದೇರ್ ಮಸ್ಟ್ ಬಿ ವಿ ಹ್ಯಾವ್ ಟು ಫಾಲೋ ಸಮ್ ಆಫ್ ದ ಫಾರ್ಮೆಟ್ ವಿಚ್ ಹ್ಯಾವ್ ಗಿವನ್ ಬೈ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ IAS. ಸೊ ದ ಫೈನಾನ್ಷಿಯಲ್ ಅಕೌಂಟ್ಸ್ ಆಫ್ ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಕ್ಯಾನ್ ಬಿ ಈಸಿಲಿ ಕಂಪೇರ್ಡ್. ಫೈನಾನ್ಷಿಯಲ್ ಅಕೌಂಟಿಂಗ್ ಏನು ಅಂತಂದರೆ ವಿ ಹ್ಯಾವ್ ಟು ಫಾಲೋ ದ ಸರ್ಟನ್ ಫಾರ್ಮೆಟ್ಸ್ ಟು ಪ್ರಿಪೇರ್ ದ ಸ್ಟೇಟ್ಮೆಂಟ್ಸ್. ಬಟ್ ಇನ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ದೆರ್ ಇಸ್ ಅ ನೋ ಸ್ಪೆಸಿಫಿಕ್ ಫಾರ್ಮೆಟ್ ಟು ಪ್ರಿಪೇರ್ ಎನಿ ಅಕೌಂಟ್ಸ್. ಓಕೆ, ಸೊ ಒಂದು ಫಸ್ಟ್ ಡಿಫ್ರೆನ್ಸ್ ಏನು ಅಂತಂದರೆ ಫಾರ್ಮೆಟ್. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ಗೆ ಪರ್ಟಿಕ್ಯುಲರ್ ಆಗೋಂಥ ಒಂದಿಷ್ಟು ಫಾರ್ಮೆಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ವಿಚ್ ಆರ್ ಗಿವನ್ ಬೈ ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಬಟ್ ಫಾರ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಫಾರ್ಮೆಟ್ ಟು ಡಿಸೈನ್ ಫಾರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ ಏನು ಅಂತಂದರೆ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್. ಫೈನಾನ್ಷಿಯಲ್ ಅಕೌಂಟಿಂಗ್ ಹೆಲ್ಪ್ಸ್ ಇನ್ ಮೇಕಿಂಗ್ ಅ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಇನ್ ಕ್ರೆಡಿಟ್ ರೇಟಿಂಗ್ಸ್. ಈ ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನುವಂಥದ್ದು ನಮ್ಗೆ ಗೊತ್ತಿರೋ ಹಾಗೆ all the statements which have prepared in a financial accounting are helpful to make the investment. Okay, investment decisionಗೆ ನಿಮಗೆ ಯಾಕೆ ಅಂತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು ಏನು ಹೇಳ್ತವೆ ಅಂತಂದರೆ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ ನಾವು ಇಂಡಿಕೇಟ್ ಮಾಡ್ತಾ ಹೋಗ್ತವೆ. ಫಾರ್ ದ್ಯಾಟ್ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ತುಂಬಾ ಹೆಲ್ಪ್ ಮಾಡ್ತವೆ. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅಂದರೆ ಟು ಆಲ್ ಟೈಪ್ ಆಫ್ ಅ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್ ಲೈಕ್ ರೆಕಾರ್ಡ್, ಪ್ಲ್ಯಾನ್, ಕಂಟ್ರೋಲ್. ಸೊ ಇವುಗಳಿಗೆ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ಗೆ ಬೇಕಾಗಿರುವಂಥ ಹೆಲ್ಪನ್ನು ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಯಾವ ಒಂದು ಡಿಫ್ರೆನ್ಸ್ ಅಂತಂದರೆ ಫೋಕಸ್. ಆ್ಯಕ್ಚುಲಿ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಫೋಕಸ್ ಆನ್ ಹಿಸ್ಟ್ರಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋಂಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನ ಪ್ರಿಪೇರ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ರೆಕಾರ್ಡ್ ಆಲ್ ದ ಪಾಸ್ಟ್ ಡಾಟಾಸ್. ದೋಸ್ ಪಾಸ್ಟ್ ಡಾಟಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ದ ಸ್ಟೇಟ್ಮೆಂಟ್ಸ್. ಓಕೆ, ಸ್ಟೇಟ್ಮೆಂಟ್ಸ್ಗಳನ್ನ ಅವನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಲ್ಲ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾವಾಗಲೂ ಕೂಡ ಫ್ಯೂಚರ್ನ ಫೋಕಸ್ ಮಾಡುತ್ತೆ. ಅಂದರೆ ಫೋರ್ಕಾಸ್ಟಿಂಗ್, ಪ್ಲಾನಿಂಗ್, ಬಜೆಟಿಂಗ್ ಇವುಗಳಿಗೆ ಏನು ಮಾಡುತ್ತೆ ಅಂದರೆ ಹೆಲ್ಪ್ ಮಾಡುತ್ತೆ ಅನ್ನೋಂಥದ್ದು. ಸೊ ನೆಕ್ಸ್ಟ್ ಯೂಸರ್ಸ್. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಯೂಸರ್ಸ್ಗಳು ಬೇರೆ ಆಗಿರ್ತಾರೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯೂಸರ್ಸ್ಗಳು ಬೇರೆ ಆಗ್ತಾರೆ. ಸೊ ಫೈನಾನ್ಷಿಯಲ್ ಅಕೌಂಟಿಂಗನ್ನು ಯಾರು ಪ್ರಿಪೇರ್ ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಆಲ್ ಎಕ್ಸ್ಟರ್ನಲ್ ಯೂಸರ್ಸ್ಗಳು ಯೂಸ್ ಮಾಡ್ತಾರೆ, ಲೈಕ್ ಶೇರ್ ಹೋಲ್ಡರ್ಸ್, ಬ್ಯಾಂಕ್ ಆ್ಯಂಡ್ ಕ್ರೆಡಿಟರ್ಸ್. ಶೇರ್ ಹೋಲ್ಡರ್ಸ್ಗಳು ಯಾಕೆ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ, ಬಿಕಾಸ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಅ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ. ಸೊ ಔಟ್ಸೈಡರ್ಸ್ ಆಲ್ಮೋಸ್ಟ್ ಆಲ್ ಫೈನಾನ್ಷಿಯಲ್ ಅಕೌಂಟ್ಗಳನ್ನ ರೆಫರ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಯೂಸರ್ಸ್ ಯಾರು ಅಂತ ಹೇಳಿದ್ರೆ ದೋಸ್ ಆರ್ ಮ್ಯಾನೇಜರ್ಸ್ ಆ್ಯಂಡ್ ದ ಎಂಪ್ಲಾಯೀಸ್ ಅಂತ ಹೇಳಿದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಎಂಪ್ಲಾಯೀಸ್ಗಳಾಗ್ಬೋದು, ಮ್ಯಾನೇಜರ್ಸ್ಗಳಾಗ್ಬೋದು. ಬಿಕಾಸ್ ದೇ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಆರ್ ದೇ ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ಸ್. ಸೊ ಆ ಡಿಸಿಷನ್ ಮೇಕಿಂಗ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕೊಡುತ್ತೆ ಅನ್ನೋದ ಕಾರಣಕ್ಕೆ ಯೂಸರ್ಸ್ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಅಕೌಂಟಿಂಗನ್ನು ಅದರ ಯೂಸರ್ಸ್ಗಳು ಯಾರು ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ಗಳಾಗ್ಬೋದು, ಬ್ಯಾಂಕ್ ಆಗ್ಬೋದು ಮತ್ತು ಕ್ರೆಡಿಟರ್ಸ್ ಆಗ್ಬೋದು, ಟೋಟಲಿ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಕೂಡ ಆಗ್ಬೋದು. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಇನ್ಫಾರ್ಮೇಷನನ್ನು ಯಾರು ಹೆಚ್ಚಿಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರ ಮ್ಯಾನೇಜರ್ಸ್ ಆ್ಯಂಡ್ ದ ಎಂಪ್ಲಾಯೀಸ್ ಆಲ್ಸೋ ಅಂತ. ಇನ್ನು ಆಬ್ಜೆಕ್ಟಿವ್ಸ್ ಅಂತ ಬಂದಾಗ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಬ್ಜೆಕ್ಟಿವ್ಸ್. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಿನ ಆಬ್ಜೆಕ್ಟಿವ್ಸ್ ಏನಾಗಿರ್ತವೆ ಅಂತ ಹೇಳಿದ್ರೆ ಟು ಡಿಸ್ಕ್ಲೋಸ್ ದ ಎಂಡ್ ರಿಸಲ್ಟ್ಸ್ ಆಫ್ ದ ಬಿಸ್ನೆಸ್ ಆ್ಯಂಡ್ ಟು ಡಿಪಿಕ್ಟ್ ದ ಫೈನಾನ್ಷಿಯಲ್ ಕಂಡೀಷನ್ ಆಫ್ ದ ಬಿಸ್ನೆಸ್ ಆನ್ ಎ ಪರ್ಟಿಕ್ಯುಲರ್ ಡೇಟ್. ಆಲ್ಮೋಸ್ಟ್ ಆಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಎಂಡ್ ರಿಸಲ್ಟ್ ಅಂತ ಹೇಳಿದ್ರೆ ಆಟ್ ದ ಎಂಡಿಂಗ್ ಆಫ್ ದ ಫೈನಾನ್ಷಿಯಲ್ ಇಯರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗೆ ಪ್ರಿಪೇರ್ ಮಾಡೋದ್ರ ಜೊತೆಗೆ ಇಟ್ ಕ್ಯಾನ್ ಇಂಡಿಕೇಟ್ ವಾಟ್ ಈಸ್ ದ ರಿಯಲ್ ಪೊಸಿಷನ್ ಆಫ್ ದ ಕಂಪನಿ ನಾವು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೇವೆ. ಅದ್ರ ಜೊತೆಗೆ ಕಂಡೀಷನ್ಗಳನ್ನ ಫೈನಾನ್ಷಿಯಲ್ ಕಂಡೀಷನ್ನ ಡಿಫೆಕ್ಟ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಉದ್ದೇಶಗಳು ಏನಾಗಿರ್ತವೆ, ಆಬ್ಜೆಕ್ಟಿವ್ಸ್ ಏನಾಗಿರ್ತವೆ ಅಂತ ಹೇಳಿದ್ರೆ ಟು ಹೆಲ್ಪ್ ದ ಮ್ಯಾನೇಜ್ಮೆಂಟ್ ಬೈ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ದಟ್ ಯೂಸ್ಡ್ ಬೈ ಅ ಮ್ಯಾನೇಜ್ಮೆಂಟ್ ಟು ಪ್ಲಾನ್, ಇವ್ಯಾಲ್ಯುಯೇಟ್ ಆ್ಯಂಡ್ ಕಂಟ್ರೋಲ್. ಮ್ಯಾನೇಜ್ಮೆಂಟ್ ಡಿಸಿಷನ್ಗೆ ಅಂದರೆ ಮ್ಯಾನೇಜ್ಮೆಂಟಿಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನನ್ನು ಇದೇನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಟು ಪ್ಲ್ಯಾನ್. ಆ್ಯಸ್ ಯೂಶುವಲ್ ನಾವು ಪ್ಲ್ಯಾನ್ ಮಾಡಲಿಕ್ಕೆ ಆಗ್ಬೋದು, ಇವ್ಯಾಲ್ಯುಯೇಷನ್ ಮಾಡಲಿಕ್ಕೆ ಆಗ್ಬೋದು, ಅದ್ರ ಜೊತೆಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ಬೋದು ಅಂತ. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟ್ ಏನು ಹೇಳುತ್ತೆ ಅಂದರೆ ಲೀಗಲ್ ರೂಲ್ಸ್ ಅಥವಾ ಲೀಗಲ್ ಆಗಿ ಅಥವಾ ರೂಲ್ಸ್ಗಳಲ್ಲಿ ಏನು ಡಿಫ್ರೆನ್ಸ್ ಇದೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗು ಅಂತಂದರೆ ಆ್ಯಕ್ಚುಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವು ಗ್ಯಾಪ್ ಏನು ಪ್ರೊವೈಡ್ ಮಾಡುತ್ತೋ ಅಕಾರ್ಡಿಂಗ್ ಟು ದ ಗ್ಯಾಪ್ ನಾವೇನು ಮಾಡ್ತೀವಿ ಅದು ಡ್ರಾಫ್ಟ್ ಮಾಡಿದಂತಹ ಫಾರ್ಮೆಟ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದು
ಹೇಳಿರುವಂಥ ಪ್ರಿನ್ಸಿಪಲ್ಸ್ಗಳನ್ನ, ರೂಲ್ಸ್, ರೆಗ್ಯುಲೇಷನ್ಸ್ಗಳನ್ನ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಫಾಲೋ ಮಾಡ್ತಾ ಹೋಗ್ತೀವಿ. ಅಂದರೆ ಜನರಲ್ ಎಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರೊಸೀಜರ್ಸ್ ಏನಿದ್ದಾವೆ ಅದರ ಪ್ರಕಾರ ನಾವು ಏನು ಮಾಡ್ತಾ ಹೋಗ್ತೀವಿ, ನಮ್ಮ ಸ್ಟೇಟ್ಮೆಂಟ್ಸ್ಗಳನ್ನಾಯಿತು, ಫಾರ್ಮೆಟ್ಗಳನ್ನಾಯಿತು, ಅದ್ರ ಜೊತೆಗೆ ಕೆಲವೊಂದಿಷ್ಟು ಪ್ರಿನ್ಸಿಪಲ್ಸ್ಗಳು, ರೂಲ್ಸ್ಗಳು ಇವುಗಳನ್ನು ಏನು ಮಾಡ್ತೀವಿ, ಕಾನ್ಸೆಪ್ಟ್ಸ್ಗಳನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗಿಗೆ ಆಗಲ್ಲ. ಅಕಾರ್ಡಿಂಗ್ ಟು ದ ಸುಟೇಬಿಲಿಟಿ, ಆ ಒಂದು ಬಿಸ್ನೆಸ್ಗೆ, ಆ ಒಂದು ಎಂಟರ್ಪ್ರೈಸ್ಗೆ, ಆ ಒಂದು ನೇಚರ್ ಆಫ್ ದ ಬಿಸ್ನೆಸ್ ಏನಿರುತ್ತೋ ಅದಕ್ಕೆ ಸೂಟೇಬಲ್ ಆಗೋ ರೀತಿಯಲ್ಲಿ ನಾವು ಮ್ಯಾನೇಜ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ಬೋದು ಅದ್ರ ಬಗ್ಗೆ. ಇನ್ನು ಮ್ಯಾಂಡೇಟರಿ ವರ್ಸಸ್ ಆಪ್ಷನಲ್ ಅಂತ ಅಂದರೆ ಹೇಳಿದ್ರೆ, ಈ ಫೈನಾನ್ಷಿಯಲ್ ಅಕೌಂಟನ್ನು ಪ್ರಿಪೇರ್ ಮಾಡಲೇಬೇಕಾ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗಿನ ಅವಶ್ಯಕತೆ ಹೇಗೆ ಅನ್ನೋದ್ರ ಬಗ್ಗೆ. ಇಲ್ಲ ಅದರಿಂದ ನೋಡಿದಾಗ ಫೈನಾನ್ಷಿಯಲ್ ಅಕೌಂಟಿಂಗ್ ರಿಪೋರ್ಟ್ಸ್ಗಳನ್ನ ಮ್ಯಾಂಡೇಟರಿಯಾಗಿ ಪ್ರತಿಯೊಂದು ಕಂಪನೀಸ್ಗಳು ಪ್ರಿಪೇರ್ ಮಾಡಲೇಬೇಕು, ಸ್ಪೆಷಲಿ ಅದರಲ್ಲಿ ಲಿಮಿಟೆಡ್ ಕಂಪನೀಸ್ಗಳು ಅಂತ. ಓಕೆ, ಪ್ರತಿಯೊಬ್ಬರು ಆಲ್ಮೋಸ್ಟ್ ಆಲ್ ಮ್ಯಾಂಡೇಟರಿ ಆಗಿರುತ್ತೆ. ಬಿಕಾಸ್ ಆಫ್ ದ ಆಡಿಟಿಗೋಸ್ಕರ ಆಗ್ಬೋದು, ವಿ ಹ್ಯಾವ್ ಟು ಪ್ರೊವೈಡ್ ದ ಇನ್ಫಾರ್ಮೇಷನ್ ಟು ದ ಗವರ್ನಮೆಂಟ್, ಅಂದರೆ ಇನ್ಕಮ್ ಹೇಗೆ ಜನರೇಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಲಿಮಿಟೆಡ್ ಕಂಪನಿಗಳಾಗಿದ್ದರೆ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಆಲ್ ಶೇರ್ ಹೋಲ್ಡರ್ಸ್ಗಳಿರ್ತಾರೆ, ಅವ್ರಿಗೆ ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ಸೊ ಫಾರ್ ದ ಸೇಕ್ ಆಫ್ ಪ್ರೊವೈಡಿಂಗ್ ದ ಆರ್ ಟು ಫುಲ್ಫಿಲ್ ದ ಲೀಗಲ್ ರಿಕ್ವೈರ್ಮೆಂಟ್ಸ್ ಏನಿದಾವೆ ಅವುಗಳಿಗೆ ಫೈನಾನ್ಷಿಯಲ್ ಅಕೌಂಟ್ಗಳನ್ನ ಪ್ರಿಪೇರ್ ಮಾಡುವಂಥದ್ದು ಮ್ಯಾಂಡೇಟರಿ ಆಗಿರುತ್ತೆ. ಬಟ್ ದೇರ್ ಆರ್ ನೋ ಲೀಗಲ್ ರಿಕ್ವೈರ್ಮೆಂಟ್ಸ್ ಟು ಪ್ರಿಪೇರ್ ರಿಪೋರ್ಟ್ಸ್ ಆನ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಪ್ರಿಪೇರ್ ಮಾಡಲೇಬೇಕು ಅಂತ ಏನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇಲ್ಲ. ಅಂದರೆ ದೇರ್ ಇಸ್ ನೋ ಪರ್ಟಿಕ್ಯುಲರ್ ರೂಲ್ ಟು ಯು ಹ್ಯಾವ್ ಟು ಪ್ರಿಪೇರ್ ದ ಮ್ಯಾನೇಜ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಲೇಬೇಕು ಅನ್ನೋವಂಥ ಎಲ್ಲರೂ ಕೂಡ ರೂಲ್ ಇಲ್ಲ. ಬಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾಂಡೇಟರಿ ಆಗಿ ರೂಲ್ ಮಾಡಬೇಕಾಗುತ್ತೆ ಅಂತ. ಸೊ ದೀಸ್ ಆಲ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಕಾಸ್ಟ್ ಅಕೌಂಟಿಂಗ್ ವರ್ಸಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅದೇ ರೀತಿಯಾಗಿ ಕಾಸ್ಟ್ ಅಕೌಂಟಿಂಗು ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಡಿಫ್ರೆನ್ಸ್ ಇದೆ ಅಂತ ನಾವು ಇಷ್ಟು ತನಕ ನೋಡಿದ್ರಲ್ಲಿ ಏನಂತಂದರೆ, ನಿಮ್ಗೆ ಗೊತ್ತಿರಲಿ ಫೈನಾನ್ಷಿಯಲ್ ಅಕೌಂಟನ್ನು ಕಂಪಲ್ಸರಿಯಾಗಿ ಪ್ರಿಪೇರ್ ಮಾಡಬೇಕಾಗುತ್ತೆ, ಸ್ಟೇಟ್ಮೆಂಟ್ಸ್ಗಳನ್ನ ಫಾರ್ಮೆಟ್ಗಳು ಹೀಗೆ ಇರಬೇಕಾಗಿರುತ್ತೆ, ಅವೆಲ್ಲ ಇದಾವೆ. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹಾಗಲ್ಲ. ಅದು ಅಕಾರ್ಡಿಂಗ್ ಟು ದ ನೇಚರ್ ಆಫ್ ದ ಬಿಸ್ನೆಸ್, ನಮ್ಮ ಸೂಟೇಬಿಲಿಟಿ ಹೇಗಿದೆಯೋ, ನಮ್ಮ ಕಂಫರ್ಟೇಬಲ್ನೆಸ್ ಹೇಗಿದೆಯೋ ಆ ರೀತಿಯಾಗಿ ನಾವು ಫಾಲೋ ಮಾಡುವಂಥದ್ದು. ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ವರ್ಸಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ನೋಡಿದಾಗ ಫಸ್ಟ್ ಒಂದು ಸ್ಕೋಪ್ ಅನ್ನೋ ಒಂದು ಪಾಯಿಂಟ್ ಬರುತ್ತೆ. ಆ ಸ್ಕೋಪ್ ಅನ್ನೋ ಪಾಯಿಂಟ್ ಪ್ರಕಾರ ನೋಡೋದಾದರೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಸ್ಕೋಪ್ ಏನಿದೆ, ಇಟ್ ಈಸ್ ಬ್ರಾಡರ್ ದ್ಯಾನ್ ದ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಆಲ್ ಒಂದಿಷ್ಟು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ಗಳ ಮೇಲೆ ಮಾತ್ರನೇ ಏನಾಗಿರುತ್ತೆ ಅಂತ ಹೇಳಿದ್ರೆ ಡಿಪೆಂಡ್ ಆಗಿರುವಂಥದ್ದು. ಆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾತ್ರ ಪ್ರಿಪೇರ್ ಮಾಡ್ತೀವಿ. ಲೈಕ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆಗ್ಬೋದು, ಮಾರ್ಜಿನಲ್ ಕಾಸ್ಟ್ ಆಗ್ಬೋದು, ಕಾಸ್ಟ್ ಅಂದರೆ ಟೋಟಲ್ ಒಂದು ಪ್ರಾಡಕ್ಟ್ನ ಪರ್ ಯೂನಿಟ್ನ ಕಾಸ್ಟ್ ಆಗ್ಬೋದು, ಅದನ್ನು ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ಯೂಸ್ ಮಾಡ್ತೀವಿ. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಲ್ಲ. ಅದು ಡಿಸಿಷನ್ ಮೇಕಿಂಗಲ್ಲಿ ಭಾಳಷ್ಟು ಏರಿಯಾಸ್ಗಳಿಗೆ ಅದು ಏನಾಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ ಅಂತ. ಸೆಕೆಂಡ್, ಲೀಗಲ್ ರಿಕ್ವೈರ್ಮೆಂಟ್ ಅನ್ನೋ ಒಂದು ಪಾಯಿಂಟ್ ಮೂಲಕ ಡಿಫರೆನ್ಸ್ ನೋಡೋದಾದರೆ, ಬೋತ್ ದ ಅಕೌಂಟಿಂಗ್ ಸ್ಟ್ರೀಮ್ಸ್ ಆರ್ ನಾಟ್ ಲೀಗಲ್ ರಿಕ್ವೈರ್ಮೆಂಟ್ಸ್. ಆ್ಯಕ್ಚುಲಿ ಕಾಸ್ಟ್ ಅಕೌಂಟಿಂಗ್ ಆಗಿರ್ಬೋದು ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಿರ್ಬೋದು, ಇಲ್ಲಿ ಡಿಫ್ರೆನ್ಸೆನ್ಸ್ ಏನೂ ಇಲ್ಲ. ಎರಡೂ ಕೂಡ ದೋಸ್ ಆರ್ ನಾಟ್ ಅ ಮ್ಯಾಂಡೇಟರಿ ಅಂತ ಹೇಳಿದ್ರೆ, ಇವುಗಳನ್ನ ಇದೇ ರೀತಿ ಫಾಲೋ ಮಾಡಬೇಕು ಅಂತ ಎರಡಕ್ಕೂ ಕೂಡ, ಅಂದರೆ ಕಾಸ್ಟ್ ಅಕೌಂಟಿಂಗು ಕೂಡ ಇಲ್ಲ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕೂಡ ಇಲ್ಲ ಅಂತ. ಇನ್ನು ಇನ್ಫಾರ್ಮೇಷನ್ ಅನ್ನೋ ಪಾಯಿಂಟ್ ವ್ಯೂ ಪ್ರಕಾರ ನೋಡೋದಾದ್ರೆ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನೋಡೋದಾದರೆ, ಕಾಸ್ಟ್ ಅಕೌಂಟಿಂಗ್ ಪ್ರೊವೈಡ್ಸ್ ಓನ್ಲಿ ಎ ಕಾಸ್ಟ್ ಇನ್ಫಾರ್ಮೇಷನ್ ಫಾರ್ ಮ್ಯಾನೇಜರಲ್ ಯೂಸ್, ವೆರಾಸ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪ್ರೊವೈಡ್ಸ್ ಆಲ್ ಟೈಪ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಅಂದರೆ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ನಿಮ್ಗೆ ಗೊತ್ತಿರೋ ಹಾಗೆ ಸಿಂಪಲ್ ಆಗಿ ಕೇವಲ ಕಾಸ್ಟ್ಗೆ ರಿಲೇಟೆಡ್ ಆಗಿರುವಂತಹ ಮಾಹಿತಿಗಳನ್ನು ಮಾತ್ರ, ಇನ್ಫಾರ್ಮೇಷನ್ಸನ್ನು ಮಾತ್ರ ಅದೇನು ಮಾಡ್ತಾ ಕೊಡ್ತಾ ಹೋಗುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹಾಗಲ್ಲ. ಇಟ್ ಈಸ್ ಆಲ್ ಟೈಪ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ಸ್, ಕಾಸ್ಟ್ ಅಕೌಂಟಿಂಗ್ ಆಸ್ ವೆಲ್ ಆಸ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಕೂಡ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು ಕೊಡುತ್ತೆ ಅನ್ನೋದ್ರ ಬಗ್ಗೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ವಿವಲ್ ನೋಡೋದಾದರೆ, ಎಂಪಸೈಸ್ ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಅಂತ ನೋಡೋದಾದರೆ, ಇನ್ನು ಕಾಸ್ಟ್ ಅಕೌಂಟಿಂಗ್ ದ ಮೇನ್ ಎಂಪಸೈಸ್ ಈಸ್ ಆನ್ ಕಾಸ್ಟ್ ಅಸರ್ಟೈನ್ಡ್ ಆ್ಯಂಡ್ ಕಾಸ್ಟ್ ಕಂಟ್ರೋಲ್, ವೇರಾಸ್ ಇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ದ ಮೇನ್ ಎಂಪಸೈಸ್ ಇಸ್ ಡಿಸಿಷನ್ ಮೇಕಿಂಗ್. ಆಸ್ ಯೂಶುವಲ್ ಕಾಸ್ಟ್ ಅಕೌಂಟಿಂಗನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾವಲ್ಲಿ ಕಾಸ್ಟ್ನ ಕಂಟ್ರೋಲ್ ಬಗ್ಗೆ ಯೂಸ್ ಮಾಡ್ತೇವೆ ನಾವು ಹೋಗ್ತೀವಿ ಅಂತ. ಓಕೆ, ಕಾಸ್ಟ್ ಕಂಟ್ರೋಲ್ ಏನಾಗಿರುತ್ತೆ, ಸೊ ಅದ್ರ ಬಗ್ಗೆ ಇಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀವಿ. ಅದನ್ನು ಕಾಸ್ಟ್ ಅಸರ್ಟೈನ್ ಮಾಡೋದು ಹೇಗೆ, ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ. ವೇರ್ ಆಸ್ ಇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ದ ಮೇನ್ ಎಂಪಸೈಸ್ ಇನ್ ಡಿಸಿಷನ್ ಮೇಕಿಂಗ್. ನಮ್ಗೆ ಗೊತ್ತಿರುವಂಗೆ ನಾವು ಮುಂಚೆಯಿಂದ ಡಿಸ್ಕಷನ್ ಮಾಡ್ತಾನೆ ಬರ್ತಾ ಇದ್ದೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾವುದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡುತ್ತೆ ಅಥವಾ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ ಅನ್ನೋದ್ರ ಬಗ್ಗೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ವ್ಯೂ ಆಫ್ ನೋಡೋದಲ್ಲಿ ಏನು ಡಿಫರೆನ್ಸ್ ಅಂದರೆ, ಟೆಕ್ನಿಕ್ಸ್ ಯೂಸ್ಡ್. ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಯೂಸ್ ಮಾಡುವಂಥ ಟೆಕ್ನಿಕ್ಸ್ಗಳು ಯಾವ್ದು ಅಂತಂದರೆ, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಆಗ್ಬೋದು, ಬಜೆಟರಿ ಕಂಟ್ರೋಲ್ ಆಗ್ಬೋದು, ಮ್ಯಾರಿಜಿನಲ್ ಕಾಸ್ಟಿಂಗ್ ಆ್ಯಂಡ್ ಕಾಸ್ಟ್ ವ್ಯಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್, ಯೂನಿಫಾರ್ಮ್ ಕಾಸ್ಟಿಂಗ್ ಆ್ಯಂಡ್ ಇಂಟರ್ಫರ್ಮ್ ಕಂಪ್ಯಾರಿಸನ್. ಈ ಎಲ್ಲ ಟೆಕ್ನಿಕ್ಸ್ಗಳನ್ನು ನಾವೇನು ಮಾಡ್ತೀವಿ, ಕಾಸ್ಟ್ ಅಕೌಂಟಿಂಗಲ್ಲಿ ಯೂಸ್ ಮಾಡ್ತೀವಿ. ಬಟ್ ಅದ್ರ ಜೊತೆಗೆ
ನಾವು ನೋಡೋದಾದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಇವೇನು ಮೇಲಿದ್ದಾವೆ ಇವೆಲ್ಲ ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗು, ಬಜೆಟರಿ ಕಂಟ್ರೋಲ್, ಮ್ಯಾನೇಜ್ಮೆಂಟ್ ಕಾಸ್ಟಿಂಗ್ ಎಲ್ಲ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ತೇವೆ. ಅದರ ಜೊತೆಗೆ ಬಟ್ ಆಲ್ಸೋ ಯೂಸಸ್ ಟೆಕ್ನಿಕ್ಸ್ ಲೈಕ್ ಅದ್ರ ಜೊತೆಗೆ ರೇಷಿಯೋ ಅನಾಲಿಸಿಸ್ ಆಗ್ಬೋದು, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆಗ್ಬೋದು, ಸ್ಟ್ಯಾಟಿಸ್ಟಿಕಲ್ ಎನಾಲಿಸಿಸ್ ಎಟ್ಸೆಟ್ರಾ. ಸೊ ಈ ಎಲ್ಲ ಒಂದಿಷ್ಟು ಟೆಕ್ನಿಕ್ಸ್ಗಳನ್ನು ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಉಪಯೋಗ ಮಾಡ್ತಾ ಹೋಗ್ತೀವಿ ಅಂತ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದ್ರೆ ಬೇಸಿಸ್ ಆಫ್ ಡಿಫರೆನ್ಸಸ್. Cost accounting is a part of management accounting, whereas management accounting is an extension of managerial aspects of a cost accounting with the ultimate intention to protect the interest of the business. ಇಲ್ಲಿ ಡಿಫರೆನ್ಸ್ ಅಂತ ನೋಡೋದಾದರೆ, ಬೇಸಿಸ್ ಅಂತ ನೋಡಿದ್ರೆ, ಕಾಸ್ಟ್ ಅಕೌಂಟಿಂಗ್ ಅನ್ನುವಂಥದ್ದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಒಂದು ಪಾರ್ಟ್. ಓಕೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲೇ ನಾವು ಫೈನಾನ್ಷಿಯಲ್ ಅಕೌಂಟು ಮತ್ತು ಕಾಸ್ಟ್ ಅಕೌಂಟಿಂಗ್ ಎರಡನ್ನೂ ತೊಗೊಳ್ತೀವಿ. ಅವೆರಡು ಇನ್ಫಾರ್ಮೇಷನ್ ಯೂಸ್ ಮಾಡ್ತಾ ಹೋಗುತ್ತೆ, ಅವೆರಡೂ ಕೂಡ ಹೆಲ್ಪ್ ಆಗುತ್ತೆ ಮ್ಯಾನೇಜ್ಮೆಂಟ್. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹಾಗಲ್ಲ. ಇದು ದಿಸ್ ಒನ್ ಈಸ್ ಅ ಎಕ್ಸ್ಟೆನ್ಷನ್ ಆಫ್ ಅ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗನ್ನು ಆದಮೇಲೆ ಅದರ ನೆಕ್ಸ್ಟ್ ಬಿಯಾಂಡ್ ಇರುವಂಥದ್ದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಲೈಕ್ ನಾವು ನೋಡ್ತಾ ಹೋಗ್ತೀವಿ, ಕಾಸ್ಟನ್ನು ರೆಡ್ಯೂಸ್ ಮಾಡಬೇಕಾದ್ರೆ ಕಂಪ್ಯಾರಿಸನ್ ಮಾಡ್ತೀವಿ, ಹೋದ ವರ್ಷದ ಕಾಸ್ಟಿಗೂ ಈ ವರ್ಷದ ಕಾಸ್ಟಿಗೆ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ. ಸೊ ಆ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡೋದಾಗ್ಬೋದು, ಆ ಶೀಟ್ ಪ್ರಿಪೇರ್ ಮಾಡಿ ಆದಮೇಲೆ ಅಲ್ಲಿರುವಂಥ ಡಿಸಿಷನ್ ತೊಗೊಳ್ಳೋದು, ಅದ್ರ ಬೇಸ್ ಮೇಲೆ ಡಿಸಿಷನ್ ತೊಗೊಳ್ಳೋದು. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು ಇದರ ಎಕ್ಸ್ಟೆನ್ಷನ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ. ಓಕೆ, ದೀಸ್ ಆಲ್ ಆರ್ the difference between cost accounting versus management accounting. Okay, so next ನಾವು ನೋಡೋದಾದರೆ, here are some of the limitations of a management accounting as well. We have discussed the definition of the management accounting. ಅದ್ರ ಜೊತೆಗೆ ಕೆಲವೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಗಳನ್ನ ನೋಡಿದ್ದೀವಿ. even though there are so much of the benefits from the management accounting, because ನಾವೇನು ಅಂತಂದರೆ ಒಂದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರುವಂಥದ್ದು ಡಿಸಿಷನ್ ತೊಗೊಳ್ಬೇಕು ಅನ್ನೋದಾದರೆ ಇಟ್ ಹ್ಯಾಸ್ ಟು ಗೋ ಫಾರ್ ಪ್ರಿಪೇರಿಂಗ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಬಿಕಾಸ್ ಇಟ್ ವಿಲ್ ಗಿವ್ ಸಮ್ ಆಫ್ ದ ಸ್ಟ್ಯಾಟಿಸ್ಟಿಕಲ್ ಬೇಸ್ ಫಾರ್ ಡಿಸಿಷನ್ ಮೇಕಿಂಗ್. ಇವನ್ ದೋ ದೇರ್ ಆರ್ ಸಮ್ ಆಫ್ ದ ಲಿಮಿಟೇಷನ್ಸ್. ಯಾವ್ಯಾವ ಲಿಮಿಟೇಷನ್ಸ್ಗಳಿದ್ದಾವೆ ಒಂದ್ಸಲ ನೋಡ್ಬಿಡೋಣ. ಫಸ್ಟ್ ಒನ್, ಬೇಸ್ಡ್ ಆನ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು ಇಟ್ಸ್ ಟೋಟಲಿ ಡಿಪೆಂಡ್ ಅಪಾನ್ ದ ಅಕೌಂಟಿಂಗ್ ಇನ್ಫಾರ್ಮೇಷನ್ಸ್. ಅಂತ ಹೇಳಿದ್ರೆ ನಾವೇನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನ ಪ್ರಿಪೇರ್ ಮಾಡ್ತೀವಿ ಮತ್ತು ಕಾಸ್ಟ್ ಅಕೌಂಟ್ಗಳನ್ನ ಪ್ರಿಪೇರ್ ಮಾಡ್ತೀವಿ. ಆ ಅಕೌಂಟ್ಗಳು ಏನು, ಆ ಸ್ಟೇಟ್ಮೆಂಟ್ಗಳು ಏನು ಇನ್ಫಾರ್ಮೇಷನ್ ಕೊಡ್ತವೋ ಅದರ ಬೇಸ್ ಮೇಲೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಡಿಸಿಷನ್ ಇರುತ್ತೆ ಅಲ್ವಾ. ಸೊ ಆಟ್ ದ ಟೈಮ್ ಇಲ್ಲಿ ನೋಡೋದಾದರೆ, ಆ್ಯಸ್ ಸಚ್ ದ ಕರೆಕ್ಟ್ನೆಸ್ ಆ್ಯಂಡ್ ಎಫೆಕ್ಟಿವ್ನೆಸ್ ಆಫ್ ಅ ಮ್ಯಾನೇಜರಲ್ ಡಿಸಿಷನ್ಸ್ ವಿಲ್ ಡಿಪೆಂಡ್ ಅಪಾನ್ ದ ಕ್ವಾಲಿಟಿ ಆಫ್ ಡೇಟಾ ಪ್ರೊವೈಡ್ ಬೈ ಕಾಸ್ಟ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟ್ಸ್. ಎಸ್, ಆಬ್ಸಲ್ಯೂಟ್ಲಿ ನಾವು ಡಿಸಿಷನ್ ತೊಗೊಳ್ಳುವಂಥದ್ದು ಅವುಗಳ ಬೇಸ್ ಮೇಲೆ. ಬಟ್ ಆ ಡೇಟಾ ಅಂತ ಏನಿರುತ್ತೆ, ಆ ದತ್ತಾಂಶಗಳೇನಿರ್ತವೆ, ಅವೇ ಅಕಸ್ಮಾತ್ ಏನಾದರೂ ರಿಲೆವೆಂಟ್ ಇಲ್ಲ ಅಥವಾ ಕರೆಕ್ಟಾಗಿಲ್ಲ, ರಿಲೆವೆಂಟ್ ಆಗಿಲ್ಲದೆ ಇದ್ದರೆ ಅವಾಗ ನಾವು ತೊಗೊಳ್ಳುವಂಥ ನಿರ್ಧಾರಗಳು ಕೂಡ ರಾಂಗ್ ಆಗ್ತವೆ ಅನ್ನೋದ್ರ ಬಗ್ಗೆ. ಸೊ ಇದು ಒನ್ ಆಫ್ ದ ಲಿಮಿಟೇಷನ್, ಬಿಕಾಸ್ ಇಟ್ಸ್ ಟೋಟಲಿ ಡಿಪೆಂಡ್ ಅಪಾನ್ ದ ಅಕೌಂಟಿಂಗ್ ಇನ್ಫಾರ್ಮೇಷನ್. ಓಕೆ, ಏನು ಅವ್ರ ಡೇಟಾ ಏನು ಕೊಡುತ್ತೆ, ಅಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ, ಅದರ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಡಿಸಿಷನ್ ತೊಗೊಳ್ತಾ ಹೋಗ್ತೀವಿ ಅಂತ. ಸೊ ಆ ಡೇಟಾ ಹೇಗಿರಬೇಕಾದ್ರೆ ರಿಲೆವೆಂಟ್ ಆಗಿರಬೇಕು, ಅದ್ರ ಜೊತೆಗೆ ಅದು ತುಂಬಾ ಕರೆಕ್ಟ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದೇನಾದರೂ ರಾಂಗ್ ಇತ್ತು ಅಂದರೆ ಡಿಸಿಷನ್ ಕೂಡ ರಾಂಗ್. ಸೊ ಎಫೆಕ್ಟಿವ್ನೆಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ ಈಸ್ ಲಿಮಿಟೆಡ್ ಟು ದ ರಿಲಯಬಿಲಿಟಿ ಆಫ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಅಂದರೆ ಯಾವ ಒಂದು ಸೋರ್ಸ್ಗಳ ಮೇಲೆ ನಾವು ಆಧಾರ ಮಾಡ್ತೀವಿ, ಯಾರಾದರೂ ಹೇಳಿದ್ದ ಅದು ಸೆಕೆಂಡರಿ ಸೋರ್ಸ್ಗಳ ಮೇಲೆ ಆಧಾರದ ಮೇಲೆ ಮಾಡ್ತಾ ಹೋಗ್ತೀವಿ, ಅಥವಾ ಫೈನಾನ್ಸ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡೋರು ಹೇಗೆ ಪ್ರಿಪೇರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ನೋಡ್ತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ. ಸೊ ಆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಿನ ಎಫೆಕ್ಟಿವ್ನೆಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ರಿಲಯಬಿಲಿಟಿ ಆಫ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಸೊ ಇದು ಒನ್ ಆಫ್ ದ ಲಿಮಿಟೇಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನುವಂಥದ್ದು. ಇನ್ನು ಲ್ಯಾಕ್ ಆಫ್ ನಾಲೆಜ್. ದ ಯೂಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ರಿಕ್ವೈರ್ಸ್ ಅ ನಾಲೆಜ್ ಆಫ್ ಅ ನಂಬರ್ ಆಫ್ ರಿಲೇಟೆಡ್ ಸಬ್ಜೆಕ್ಟ್ಸ್. ಕೇವಲ ಏನಂತಂದರೆ ನಾವು ಅಲ್ಲಿರುವಂತಹ ರೇಷಿಯೋಸ್ಗಳನ್ನ ನೋಡ್ತೀವಿ, ಅಥವಾ ಅದರ ನಡುವಿರುವಂಥ ಡಿಫ್ರೆನ್ಸ್ಗಳಾಗ್ಬೋದು, ಅದು ಏನು ಸ್ಟ್ಯಾಟಿಸ್ಟಿಕಲ್ ಡೇಟಾ ನಮ್ಗೆ ಕೊಡುತ್ತೋ ಅದ್ರ ಬೇಸ್ ಮೇಲೆ ತೊಗೊಳೋದಕ್ಕಿಂತ ಅದ್ರ ಜೊತೆಗೆ ವಿ ಶುಡ್ ನೋ ಸಮ್ ಆಫ್ ದ ಅದರ್ ಆಸ್ಪೆಕ್ಟ್ಸ್ ವಿಚ್ ಆರ್ ರಿಲೇಟೆಡ್ ಟು ಅವರ್ ಬಿಸ್ನೆಸ್. ಬಿಕಾಸ್ ಈಗ ನಾವು ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗಳ ಇಂಪ್ಯಾಕ್ಟ್ ಕೂಡ ತುಂಬಾ ಆಗ್ತಾ ಇರುತ್ತೆ. ಸೊ ಆ ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ನಾವು ಏನಂದರೆ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ, ಅಥವಾ ಗೊತ್ತಿರಬೇಕಾಗುತ್ತೆ, ನಾಲೆಜ್ ಇರಬೇಕಾಗುತ್ತೆ ಅಂತ. ಸೊ ಡೆಫಿಷಿಯನ್ಸಿ ಇನ್ ನಾಲೆಜ್ ಇನ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಲೈಕ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ಗಳ ಬಗ್ಗೆ ಆಗ್ಬೋದು, ಸ್ಟ್ಯಾಟಿಸ್ಟಿಕ್ಸ್ಗಳಾಗ್ಬೋದು, ಎಕನಾಮಿಕ್ಸ್ಗಳಾಗ್ಬೋದು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಂದರೆ ಈಗ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ಗಳು ನಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಏನಂತಂದರೆ ಅಕಾರ್ಡಿಂಗ್ ಟು ದಟ್ ಪ್ರಿನ್ಸಿಪಲ್ಸ್ ಡಿಸಿಷನ್ ತೊಗೊಳಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಬಿಟ್ಟು ನಾವು ಈಗ ಲೈಕ್ ಮರ್ಕಂಡೈಲ್ ಸಿಸ್ಟಮ್ ಅಂತ ಬರುತ್ತೆ, ಕ್ಯಾಶ್ ಸಿಸ್ಟಮ್ ಅಂತ ಬರುತ್ತೆ ಒಂದು ಕಡೆಗೆ. ಸೊ ಕ್ಯಾಶ್ ಸಿಸ್ಟಮನ್ನು ಫಾಲೋ ಮಾಡುವಂಥ ಅಕೌಂಟಿಂಗ್ ಸಿಸ್ಟಮ್ಸ್ಗಳು ಬೇರೆ ಇರ್ತವೆ, ಮರ್ಕಂಡೈಲ್ ಸಿಸ್ಟಮ್ ಪ್ರಿಪೇರ್ ಮಾಡುವಂಥದ್ದು ಬೇರೆ ಇರುತ್ತೆ. ಈಗ ಮರ್ಕಂಡೈಲ್ ಸಿಸ್ಟಮ್ ಅಂತ ಬಂದಾಗ ಓಪನಿಂಗ್ ಪ್ಲಸ್ ಪರ್ಚೇಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಬಟ್ ಕ್ಯಾಶ್ ಅಂತ ಬಂದಾಗ ದಟ್ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರಲ್ಲಿ ಏನು ನಾವು ಕ್ಯಾಶ್ ಆ್ಯಂಡ್ ಪೇಮೆಂಟ್ ಪರ್ಚೇಸ್ ಮಾಡ್ತೀವಿ ಅದಷ್ಟೇ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತೀವಿ, ಲೈಕ್ ದ್ಯಾಟ್. ಸೊ ಈ ಒಂದು ಇಂಥ ಪ್ರಿನ್ಸಿಪಲ್ಸ್ಗಳು ಗೊತ್ತಿರಬೇಕು ಅಂತ. ಅಕಸ್ಮಾತ್ ಇದ್ರ ಬಗ್ಗೆ ಅವ್ನಿಗೆ ನಾಲೆಜ್ ಇಲ್ಲ ಅನ್ನೋದಾದರೆ ಅವ್ನು ಮರ್ಕಂಡೈಲ್ ಸಿಸ್ಟಮ್ ಫಾಲೋ ಮಾಡಬೇಕಾದ್ರೆ ಕ್ಯಾಶ್
ಪರ್ಚೇಸ್ ಏನಿರುತ್ತೋ ಅದನ್ನು ಮಾತ್ರ ಸ್ಟಾಕ್ ಅಂತ ಕನ್ಸಿಡರ್ ಮಾಡಬಹುದು ಅಂತ. ಸೊ ಸಮ್ ಶುಡ್ ಹ್ಯಾವ್ ದ ನಾಲೆಜ್ ಅಂತ ಅದ್ರ ಬಗ್ಗೆ. ಜೊತೆಗೆ ಸ್ಟ್ಯಾಟಿಸ್ಟಿಕ್ಸ್ಗಳ ಬಗ್ಗೆ, ಅಂದರೆ ಫಾರ್ ಕರೆಂಟ್ ಪೀರಿಯಡಲ್ಲಿ ಏನಿದೆ ಅಂದರೆ ಪ್ರೆಸೆಂಟ್ ಸಿಚುವೇಷನ್ ಏನು ಸ್ಟ್ಯಾಟಿಸ್ಟಿಕ್ಸ್ಗಳಿದ್ದಾವೆ, ಆ ಸ್ಟ್ಯಾಟಿಸ್ಟಿಕ್ಸ್ಗಳ ನಾಲೆಜ್ ಅವ್ನಿಗೆ ಇರಬೇಕಾಗತ್ತೆ. ಎಷ್ಟು ಟಾರ್ಗೆಟ್ ಕಸ್ಟಮರ್ಸ್ಗಳಿದ್ದಾರೆ, ಟಾರ್ಗೆಟ್ ಕಸ್ಟಮರ್ಸ್ಗೆ ಎಷ್ಟು ಮಂದಿಗೆ ನಾವು ರೀಚ್ ಮಾಡ್ತಾ ಇದ್ದೀವಿ, ಸೊ ಅವುಗಳ ಬಗ್ಗೆ ಆಯಿತು. ಆ್ಯಂಡ್ ಎಕನಾಮಿಕ್ಸ್ ಆ್ಯಸ್ ಯೂಶುವಲ್ ನಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಫಾರ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆ ಸಿಸ್ಟಮ್ಸ್, ಅದ್ರ ಬಗ್ಗೆ ಆ ಪ್ರೊಸೀಜರ್ಗಳು ಗೊತ್ತಿರಬೇಕು, ಆ ರೂಲ್ಸ್ಗಳು ಗೊತ್ತಿರಬೇಕು. ಜೊತೆಗೆ ನಾವೀಗ ಅಡ್ವರ್ಟೈಸ್ಮೆಂಟ್ ಪಾಲಿಸಿಯನ್ನು ಫಾಲೋ ಮಾಡ್ತಾ ಹೋಗ್ತಿದ್ರೆ ಡಿಮ್ಯಾಂಡ್ ಸಪ್ಲೈ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಭಾಳ ತುಂಬಾ ಒಳ್ಳೆಯದಾಗುತ್ತೆ. ಅದ್ರ ಬಗ್ಗೆ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ಗಳ ಬಗ್ಗೆ ಗೊತ್ತಿರಬೇಕು. ಅಂದರೆ ಅಕಸ್ಮಾತ್ ಇವುಗಳ ಡಿಫಿಷಿಯನ್ಸಿ ಈ ಸಬ್ಜೆಕ್ಟ್ ನಾಲೆಜ್, ಅಂದರೆ ಅದರ್ ಸಬ್ಜೆಕ್ಟ್ ನಾಲೆಜ್ ಇಲ್ಲದೆ ಹೋದರೆ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಡಿಸಿಷನ್ ಏನಾಗ್ಬಿಡುತ್ತೆ, ಅದು ರಾಂಗ್ ಆಗೋ ಚಾನ್ಸ್ಗಳು ಇರ್ತಿರ್ತವೆ. ಅಂದರೆ ಪ್ರೊಜೆಕ್ಟಲ್ಲಿ ನಾವು ತೊಗೊಳ್ಳೋಂಥ ಡಿಸಿಷನ್, ತೊಗೊಳ್ಳೋಂಥ ನಿರ್ಧಾರ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗುವಂಥ ಚಾನ್ಸ್ಗಳು ಇರ್ತವೆ ಅಂತ. ಇನ್ನು ನೆಕ್ಸ್ಟ್ ಇಂಟೆನ್ಸಿವ್ ಡಿಸಿಷನ್ಸ್. Decision taking based on a management accounting that provides a scientific analysis of various situations will be time consuming one. ಅಂದರೆ ನಾವು ಹೇಳ್ತಾನೆ ಇದ್ವಿ, ಡಿಸಿಷನ್ ತೊಗೊಳ್ಬೇಕು ಅನ್ನೋದನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುತ್ತೆ ಅಂತ. ಬಟ್ ವಿದೌಟ್ ಫಾಲೋವಿಂಗ್ ದ ಸಮ್ ಆಫ್ ದ ಪ್ರೊಸೀಜರ್ಸ್ ದಟ್ ಇನ್ಫಾರ್ಮೇಷನ್ ಶುಡ್ ನಾಟ್ ಬಿ ದಟ್ ಇನ್ಫಾರ್ಮೇಷನ್ ಕುಡಂಟ್ ಜನರೇಟ್. ಅದನ್ನು ಜನರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ವಿ ಹ್ಯಾವ್ ಟು ಫಾಲೋ ದ ಪ್ರೊಸೀಜರ್ಸ್. ಆ ಪ್ರೊಸೀಜರ್ನ ಫಾಲೋ ಮಾಡಬೇಕಾದ್ರೆ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್, ತುಂಬಾ ಟೈಮ್ ಹಿಡಿಯುತ್ತೆ. ದಟ್ಸ್ ವೈ ಏನಾಗುತ್ತೆ ಕೆಲವೊಂದು ಟೈಮಿಗೆ ಆಸ್ ಸಚ್ ಮ್ಯಾನೇಜ್ಮೆಂಟ್ ಮೇ ಅವಾಯ್ಡ್ ಅ ಸಿಸ್ಟಮೆಟಿಕ್ ಪ್ರೊಸೀಜರ್ ಫಾರ್ ಟೇಕಿಂಗ್ ಅ ಡಿಸಿಷನ್ಸ್ ಆ್ಯಂಡ್ ಅರೈವ್ ಅಟ್ ಅ ಡಿಸಿಷನ್ ಯೂಸಿಂಗ್ ಇನಿಷಿಯೇಟಿವ್. ಈ ಏನಂತ ಹೇಳಿದ್ರೆ ಕೆಲವೊಂದು ಟೈಮಿಗೆ ಆ ಪೂರ್ತಿ ಪ್ರೊಸೀಜರ್ಸ್ಗೆ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಟೈಮ್ ಕನ್ಸ್ಯೂಮ್ ಮಾಡಲಿ ಏನಾಗುತ್ತೆ ಅಂತಂದರೆ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ವಿಲ್ ನಾಟ್ ವೇಸ್ಟ್ ಟೈಮ್ ಬೈ ಫಾಲೋವಿಂಗ್ ಆಲ್ ದಟ್ ಪ್ರೊಸೀಜರ್ಸ್. ಅವುಗಳನ್ನೆಲ್ಲವನ್ನು ಫಾಲೋ ಮಾಡಲಿ, ಸಿಸ್ಟಮೆಟಿಕ್ ಪ್ರೊಸೀಜರ್ನ ಫಾಲೋ ಮಾಡ್ದೇ ಏನು ಮಾಡ್ಬೋದು, ಯಾವುದೋ ಒಂದು ಕೊನೆಗೆ ತಮ್ಮ ಒಂದು ನಾಲೆಜ್ ಬೇಸಿಗೆ ಎಷ್ಟಿತ್ತು, ತಾವೇನು ಪಾಸ್ಟ್ ಆಲ್ರೆಡಿ ಫಾಲೋ ಮಾಡ್ತಾ ಬರ್ತಾರೆ ಅದೇ ಬೇಸ್ ಮೇಲೆ ಏನು ಮಾಡ್ತಾರೆ, ಅದೇ ಒಂದು ನಿರ್ಧಾರವನ್ನು ತಗೊಂಡ್ಬಿಡ್ತಾರೆ ಅಂತ. ಆ್ಯಂಡ್ ಇನಿಷಿಯೇಟಿವ್ ಲಿಮಿಟ್ ದ ಯೂಸ್ಫುಲ್ನೆಸ್ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ತಮಗೇನು ಅರ್ಥ ಆಗುತ್ತೋ ಅದ್ರ ಬೇಸ್ ಮೇಲೆ ಡಿಸಿಷನ್ ತೊಗೊಳ್ತಾರೆ ಅಂತ. ಈಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು ಎಲ್ಲ ಸೈಂಟಿಫಿಕ್ ಪ್ರೊಸೀಜರ್ನ ಫಾಲೋ ಮಾಡಲ್ಲ. ಏನು ಮಾಡುತ್ತೆ, ತನಗೆ ಹೇಗೆ ಅದು ಅರ್ಥ ಆಗಿದೆಯೋ ಅದ್ರ ಮೇಲೇ ನಾವು ಡಿಸಿಷನ್ ತೊಗೊಂಡ್ಬಿಡ್ತಾನೆ ಅಂತ. ಸೊ ಆ ಇಂಟೆನ್ಸಿವ್ ಡಿಸಿಷನ್ ಏನಾಗುತ್ತೆ, ದ್ಯಾಟ್ ಮೇ ಬಿ ಅ ಅಡ್ವರ್ಸ್ ಎಫೆಕ್ಟ್ ಫಾರ್ ದ ಬಿಸ್ನೆಸ್ ಎಂಟರ್ಪ್ರೈಸ್ ಆಗ್ಬೋದು ಅಂತ. ಸೊ ಅಂದರೆ ಪೂರ್ಣ ಪ್ರಮಾಣದ ಸೈಂಟಿಫಿಕ್ಸ್ ಪ್ರೊಸೀಜರ್ ಮೇಲೇ ನಮಗೆ ಇನ್ಫಾರ್ಮೇಷನ್ ಸಿಗೋದು ಕಷ್ಟ, ಡಿಸಿಷನ್ ತೊಗೊಳೋದು ಕಷ್ಟ ಆಗುತ್ತೆ. ಅಂಥ ಸಮಯದಲ್ಲಿ ಈ ಒಂದು ಲಿಮಿಟಾಗಿ ಕನ್ವರ್ಟ್ ಆಗಿರುತ್ತೆ ಅಂತ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಓನ್ಲಿ ಅ ಟೂಲ್. ಆ್ಯಕ್ಚುಲಿ ಇದೇನು ಅಂತ ಹೇಳಿದ್ರೆ ಇದೇ ಡಿಸಿಷನ್ ಅಲ್ಲ. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಪ್ಯೂರ್ ಆದ ಡಿಸಿಷನ್ ಕೊಡಲ್ಲ ನಮಗೆ, ಆ ಡಿಸಿಷನ್ಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಮಾತ್ರ ಕೊಡುತ್ತೆ ಅಂತ. ಇದೊಂದು ಲಿಮಿಟ್ ಆಫ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇಲ್ಲ ಹೇಳುವಂಗೆ ದ ಟೂಲ್ಸ್ and techniques of a management accounting provides only information and not decisions. Decisions are to be taken by the management and implementation of decisions are also done by the management as usual. ಏನಂತಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಿಂದ ಕೇವಲ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಸಿಗುತ್ತೆ, ಬಟ್ ಆ ಇನ್ಫಾರ್ಮೇಷನ್ನ ಇಂಟರ್ಪ್ರಿಟ್ ಮಾಡಿ ಅದರಿಂದ ಡಿಸಿಷನ್ ತೊಗೊಳ್ಬೇಕಾದವರು ಮ್ಯಾನೇಜ್ಮೆಂಟೇ ಆಗಿರುತ್ತೆ. ಆ್ಯಂಡ್ ಅದರ ಇಂಪ್ಲಿಮೆಂಟೇಷನ್ನು ಕೂಡ ಮ್ಯಾನೇಜ್ಮೆಂಟಿನ ಕೈಯಲ್ಲೇ ಇರುತ್ತೆ ಅನ್ನೋದ್ರ ಬಗ್ಗೆ. ಸೊ ಅದು ಕೇವಲ ಒಂದು ಏನು ಟೂಲ್ ಅನ್ನೋದೇ ಒಂದು ಲಿಮಿಟು ಅಂತ. ನೆಕ್ಸ್ಟು ಎವಲ್ಯೂಷನರಿ ಸ್ಟೇಜ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಕೂಡ ಇನ್ನೂ ಫುಲ್ಲಿ ಡೆವಲಪ್ಡ್ ಒಂದು ಅಕೌಂಟಿಂಗ್ ಅಲ್ಲ, ಅದು ಪ್ರೊಸೆಸಲ್ಲೇ ಇರುವಂಥದ್ದು. ಬಿಕಾಸ್ ನಿಮ್ಗೆ ಆಗಲೇ ಹೇಳ್ದಂಗೆ ಇದು ಅಡಾಪ್ಟಿವ್ ಮ್ಯಾನರಲ್ಲಿ ಇರೋದ್ರಿಂದ. ಅಡಾಪ್ಟಿವ್ ಮ್ಯಾನರ್ ಅಂತ ಹೇಳಿದ್ರೆ ನೇಚರಿಗೆ ತಕ್ಕ ಹಾಗೆ ನಾವು ಅದನ್ನು ನಮಗೆ ಅದು ಯಾವಾಗ ಯೂಸ್ಫುಲ್ ಆಗುತ್ತೋ ಅವಾಗ ಅದನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಸ್ಟಿಲ್ ಇನ್ ಅ ಡೆವಲಪ್ಮೆಂಟ್ ಸ್ಟೇಜ್ ಆ್ಯಂಡ್ ಹ್ಯಾಸ್ ನಾಟ್ ಎಟ್ ರೀಚ್ಡ್ ಫೈನಲ್ ಸ್ಟೇಜ್. ದ ಟೆಕ್ನಿಕ್ಸ್ ಆ್ಯಂಡ್ ಟೂಲ್ಸ್ ಯೂಸ್ಡ್ ಬೈ ದಿಸ್ ಸಿಸ್ಟಮ್ ಗಿವ್ ಅ ವೆರಿಯಿಂಗ್ ಆ್ಯಂಡ್ ಡಿಫರಿಂಗ್ ರಿಸಲ್ಟ್ಸ್. ಅಂದರೆ ಈಗ ನಾವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿದಾಗಲೇ ಒಂದು ರಿಸಲ್ಟ್ ಬರ್ಬೋದು, ರೇಷಿಯೋ ಅನಾಲಿಸಿಸ್ಗಳನ್ನ ಪ್ರಿಪೇರ್ ಮಾಡಿದಾಗಲೇ ಒಂದು ರಿಸಲ್ಟ್ ಬರ್ಬೋದು, ಆ್ಯಂಡ್ ಕ್ಯಾಶ್ ಫ್ಲೋ ಮತ್ತು ಫಂಡ್ ಫ್ಲೋ ಮಾಡಿದಾಗಲೇ ಒಂದು ರೀತಿ ಬೇರೆ ಬೇರೆ ರಿಸಲ್ಟ್ಗಳನ್ನ ಬರುತ್ತಾ ಹೋಗ್ಬೋದು ಅಂತ. ಸೊ ಆ ಡಿಫ್ರೆನ್ಷಿಯೇಷನ್ ಇದೆಯಲ್ಲ ರಿಸಲ್ಟು, ಅದೇನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಟೈಮಿಗೆ ಡಿಸಿಷನ್ಸ್ಗಳನ್ನು ಕೂಡ ತೊಗೊಳ್ಳೋಕ್ಕೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಥಿಂಗ್ ಬಟ್ ಇಲ್ಲಿ ಇನ್ನೊಂದು ಲಿಮಿಟ್ ಏನು ಅಂತ ಹೇಳಿದ್ರೆ ಟಿಲ್ ಇಟ್ ಈಸ್ ಅಂಡರ್ ಡೆವಲಪ್ಮೆಂಟ್ ಅಂತ. ಇನ್ನೂ ಕೂಡ ಅದು ಡೆವಲಪ್ಮೆಂಟ್ ಆಗ್ತಾನೇ ಇದೆ. ಅಂದರೆ ಫುಲ್ ಫೈನಲ್ ಸ್ಟೇಜ್ಗೆ ಇವೇ ಸ್ಟ್ಯಾಂಡರ್ಡ್, ಇವೇ ಅಂತಿಮ, ಹೀಗೆ ತೊಗೊಳ್ಬೇಕು ಅಂತ ಇಲ್ಲೂ ಕೂಡ ಇನ್ನೂ ಹೇಳಲಾಗಿಲ್ಲ ಅನ್ನೋ ಒಂದು ಲಿಮಿಟನ್ನು ಹೊಂದಿರುವಂಥದ್ದು. ಇನ್ನು ನೆಕ್ಸ್ಟು ಪರ್ಸ್ನಲ್ ಪ್ರಿಜುಡಿಸ್ ಆ್ಯಂಡ್ ಬಯಾಸಸ್. ಓಕೆ, ದ ಇಂಟರ್ಪ್ರಿಟೇಷನ್ ಆಫ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಮೇ ಡಿಫರ್ ಫ್ರಮ್ ಪರ್ಸನ್ ಟು ಪರ್ಸನ್ ಡಿಪೆಂಡಿಂಗ್ ಅಪಾನ್ ದ ಕೆಪಬಿಲಿಟಿ ಆಫ್ ದ ಇಂಟರ್ಪ್ರಿಟರ್. ಸೊ ಇಲ್ಲಿ ಇಂಟರ್ಪ್ರಿಟರ್ ಅಂತ ಹೇಳಿದ್ರೆ ಇಂಟರ್ಪ್ರಿಟೇಷನ್ ಅನ್ನುವಂಥದ್ದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿರುವಂತಹ ಮ್ಯಾನೇಜರ್ಸ್ಗಳಾಗ್ಬೋದು ಅಥವಾ ಎಂಪ್ಲಾಯೀಸ್ಗಳಾಗ್ಬೋದು, ಮ್ಯಾನೇಜರ್ಸ್ಗಳಾಗ್ಬೋದು, ಅಂದರೆ ಒನ್ ಹೂ ಟೇಕಿಂಗ್ ದ ಡಿಸಿಷನ್ಸ್ ಅವನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ
ಆ್ಯಂಡ್ ದ್ಯಾಟ್ ಶುಡ್ ಬಿ ಅ ಡಿಫ್ರೆಂಟ್ ದಟ್ ಈಸ್ ಅ ಡಿಫ್ರೆಂಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ತನ್ನ ಒಂದು ಕೆಪಾಸಿಟಿ ಏನಿರುತ್ತೆ, ತನ್ನ ನಾಲೆಜ್ ಏನಿರುತ್ತೆ, ತನ್ನ ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ಅದ್ರ ಬೇಸ್ ಮೇಲೆ ಏನಾಗುತ್ತೆ ಅವನು ಡಿಸಿಷನ್ಸ್ನ ತಗೊಳ್ತಾ ಹೋಗ್ತಾನೆ. ಸೊ ಅದರಲ್ಲಿ ಪರ್ಸ್ನಲ್ ಪ್ರಿಜುಡೈಸಸ್ ಕೂಡ ತುಂಬಾ ಇನ್ವಾಲ್ವ್ಮೆಂಟ್ ಆಗುತ್ತೆ, ಅಂದರೆ ಅಲ್ಲಿ ಇಂಟರ್ಪ್ರಿಟರ್ ಆಗುತ್ತೆ. ಆ್ಯಂಡ್ ಪರ್ಸ್ನಲ್ ಬಯಾಸಸ್, ಪಕ್ಷಪಾತಗಳು ನಡೆಯುವಂಥ ಚಾನ್ಸ್ಗಳು ಇದ್ದೇ ಇರುತ್ತೆ. ಓಕೆ, ಅದೆಲ್ಲವೂ ಕೂಡ ಇಲ್ಲಿ ಒಂದು ಲಿಮಿಟ್ ಆಗಿ ಕನ್ವರ್ಟ್ ಆಗಿರುವಂಥದ್ದು. ಆ್ಯಂಡ್ ಲಾಸ್ಟ್ ಒನ್ ಏನಂತ ಹೇಳಿದ್ರೆ ಸೈಕಾಲಜಿಕಲ್ ರೆಸಿಸ್ಟೆನ್ಸ್. ಸೈಕಾಲಜಿಕಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ನಾವು ಡಿಸಿಷನ್ ತೊಗೊಳ್ಳುವಂಥದ್ದು ಯಾರಿಗೋಸ್ಕರ ಅಂತ ಹೇಳಿದ್ರೆ ಎಂಪ್ಲಾಯೀಸ್ಗಳಿಗಾಗಿರುತ್ತೆ, ಸೊ ಬಿಸ್ನೆಸ್ಸಿಗಾಗಿರುತ್ತೆ. ಸೊ ಆ ಟ್ರೆಡಿಷನಲ್ ಮ್ಯಾನರ್ಗಳಂತ ಏನಿರ್ತವೆ, ಅಂದರೆ ಚೇಂಜಸ್ ಇನ್ ಟ್ರೆಡಿಷನಲ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಆ್ಯಂಡ್ ಆರ್ಗನೈಸೇಷನಲ್ ಸೆಟಪ್ ಆರ್ ರಿಕ್ವೈರ್ಡ್ ಟು ಇನ್ಸ್ಟಾಲ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮ್. ಆಲ್ಮೋಸ್ಟ್ ಆಲ್ ಟ್ರೆಡಿಷನಲ್ ಅಕೌಂಟಿಂಗ್ ಪ್ರಾಕ್ಟೀಸ್ಗಳು ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋದಾದರೆ ಆರ್ಗನೈಸೇಷನ್ ಸೆಟಪ್ ಆರ್ ರಿಕ್ವೈರ್ಡ್ ಟು ಇನ್ಸ್ಟಾಲ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. It called for a rearrangement of the personnel and their activities and framing of a new rules and regulations which generally may not be liked by the people involved. ಸೈಕಾಲಜಿಕಲ್ ರೆಸಿಸ್ಟೆನ್ಸ್ ಅಂದರೆ ಆಲ್ಮೋಸ್ಟ್ ಆಲ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಇಂಪ್ಲಿಮೆಂಟ್ ಮಾಡಬೇಕು ಯಾವಾಗ ಅದರ ಅವಶ್ಯಕತೆ ಅಂತ ಹೇಳಿದ್ರೆ ನಾವು ಟ್ರೆಡಿಷನಲ್ ಪ್ರಾಕ್ಟೀಸ್ಗಳನ್ನ ಚೇಂಜ್ ಮಾಡಬೇಕಾದ್ರೆ ಸೆಟಪ್ ಮಾಡಬೇಕು, ನ್ಯೂ ಸೆಟಪ್ ಮಾಡಬೇಕು ಅಂತಂದರೆ ನ್ಯೂ ಸೆಟಪ್ಪಿಗೋಸ್ಕರ ನಾವು ವಿ ಹ್ಯಾವ್ ಟು ಫಾಲೋ ಆಲ್ ದ ಪ್ರೊಸೀಸರ್ಸ್ ಆ್ಯಂಡ್ ಆಲ್ ದ ರೀಅರೇಂಜ್ಮೆಂಟ್ಸ್ ಹ್ಯಾವ್ ಟು ಬಿ ಟೇಕನ್ ಪ್ಲೇಸ್. ಆಲ್ ರೀಅರೇಂಜ್ಮೆಂಟ್ ಏನಿದೆಯಲ್ಲ ಅದು ಆ ಒಂದು ಪ್ರೊಸೆಸ್ಸಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ ಅವ್ರಿಗೆ ತುಂಬಾ ಬೇಜಾರು ಮಾಡುವಂಥದ್ದಾಗಿರುತ್ತೆ. ಅಂದರೆ ಸೈಕಾಲಜಿಕಲ್ ರೆಸಿಸ್ಟೆನ್ಸ್ ಮೀನ್ಸ್ ಮಾನಸಿಕವಾಗಿ ಅವ್ರೇನಾಗ್ತಾರೆ, ಕುಗ್ಗು ಹೋಗ್ತಾರೆ. ಅಂದರೆ ಅದರಲ್ಲಿ ಯಾರು ಇರ್ಬೋದು, ಮೇ ಬಿ ಆಲ್ಮೋಸ್ಟ್ ಆಲ್ ಎಂಪ್ಲಾಯೀಸ್ಗಳಿರ್ತಾರೆ, ಮ್ಯಾನೇಜರ್ಸ್ಗಳಿರ್ತಾರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರುವಂಥ ಮ್ಯಾನೇಜರ್ಸು ಆ್ಯಂಡ್ ಎಂಪ್ಲಾಯೀಸ್ಗಳು, ಸ್ಟೇಕ್ ಹೋಲ್ಡರ್ಸ್ ಎಲ್ಲರೂ ಕೂಡ ಏನಾಗ್ತಾರೆ ಅಂದರೆ ಇದರಿಂದ ಒಂದು ತುಂಬಾ ಅವ್ರು ಏನಂತಂದರೆ ಬೇಜಾರಾಗೋ ಚಾನ್ಸ್ಗಳು ತುಂಬಾ ಇರ್ತವೆ ಅನ್ನೋದ್ರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಫಾಲೋ ಮಾಡಲೇಬೇಕು ನಾವು. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಫಾಲೋ ಮಾಡಬೇಕಂದ್ರೆ ನಿಮಗೆ ಗೊತ್ತಿರೋಂಗೆ ಸೈಂಟಿಫಿಕ್ ಪ್ರೊಸೆಸ್ಗಳು ಇದ್ದೇ ಇರ್ತವೆ, ಅವೆಲ್ಲವನ್ನು ಫಾಲೋ ಮಾಡಲೇಬೇಕಾಗುತ್ತೆ. ದ್ಯಾಟ್ ಮೇ ಬಿ ಅ ಬರ್ಡನ್ ಫಾರ್ ದ ಎಂಪ್ಲಾಯೀಸ್ ಆರ್ ದ ಪರ್ಸನ್ಸ್ ಒನ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದ್ಯಾಟ್ ಪ್ರೊಸೆಸ್ ಅನ್ನೋದ್ರ ಬಗ್ಗೆ. ದೀಸ್ ಆರ್ ಸಮ್ ಆಫ್ ದ ಲಿಮಿಟೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ವಿದ್ಯಾರ್ಥಿಗಳು ವಿತ್ ದಿಸ್ ಅಂದರೆ ಲಿಮಿಟೇಷನ್ ಆಫ್ ದ ಮ್ಯಾನೇಜ್ಮೆಂಟ್ ಜೊತೆಗೆ ಏನು ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಎಂಡ್ ದ ಫಸ್ಟ್ ಚಾಪ್ಟರ್. ಯಾಕಂದರೆ ಫಸ್ಟ್ ಚಾಪ್ಟರಲ್ಲಿ ನಾವು ಡಿಸ್ಕಷನ್ ಮಾಡಿರೋದು ಏನೇನು ಅಂತ ಹೇಳಿದ್ರೆ ಡೆಫಿನಿಷನ್ ಆಫ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಅದಾದಮೇಲೆ ಸ್ಕೋಪ್ ಆಫ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಆಬ್ಜೆಕ್ಟಿವ್ ಆಫ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಜೊತೆಗೆ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಮತ್ತು ಲಿಮಿಟೇಷನ್ ಆಫ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ನೋಡಾಗಿದೆ. ಸೊ ವಿತ್ ದಿಸ್ ದ ಫಸ್ಟ್ ಚಾಪ್ಟರ್ ಈಸ್ ಗೋಯಿಂಗ್ ಟು ಬಿ ಎಂಡ್. Okay, so please refer this, and with this, okay, I'm going to end this video. Thank you so much.